SIT ತನಿಖೆ ಬಗ್ಗೆ ಮೊದಲು ನಮ್ಗೆಲ್ರಿಗೂ ಒಂದಷ್ಟು ನಂಬಿಕೆ ಇತ್ತು. ಆದ್ರೆ SIT ಮೇಲೆ ನಮಗೆ ನಂಬಿಕೆಯನ್ನ ಕಳ್ಕೊಂಡಿದ್ದೀವಿ. ಚಿನ್ನಯ್ಯ ಬದಲಾಗಿದ್ದಾನೆ ಅನ್ನೋದಕ್ಕಿಂತನೂ ಚಿನ್ನಯ್ಯನ ಬದಲಾವಣೆ ಮಾಡಿದ್ದಾರೆ. ಚಿನ್ನಯ್ಯ ಹೇಳಿದ್ದು ಕೇವಲ ಆ 13 ಗುಂಡಿಗಳು ಮಾತ್ರ ಅಲ್ಲ, ಈ 13 ಪಾಯಿಂಟ್ಗಳಿಗೆ ನೀವು ಮುಗಿಸಿದ್ರಲ್ಲ, ಅದೇ ಷಡ್ಯಂತ್ರ ಇದೆ. ಸೌಜನ್ಯ ಪ್ರಕರಣದಲ್ಲೂ ಕೂಡ ಇಂಥದ್ದೇ ಒತ್ತಡ ಒಳಗಾಗಿ ಆ ಸೌಜನ್ಯ ಕೇಸನ್ನ ಹಳ್ಳ ಹಿಡಿಸಿದ್ರಿ. ಈಗ ಮುಂದುವರಿದ ಭಾಗ ಇದೇ ಆಗ್ತಾ ಇದೆ. ಇದನ್ನು ಹಳ್ಳ ಹಿಡಿಸೋ ಕೆಲಸ ಮಾಡ್ತಾ ಇದ್ರಿ. ಮಹೇಶ್ ತಿಮ್ರೋಡಿ ಅವರ ಗಡಿಪಾರು ಇದೆಯಲ್ಲ, ಷಡ್ಯಂತ್ರದ ಮುಂದುವರಿದ ಭಾಗ, ಡೌಟೇ ಬೇಡ. ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟ ಹಾಗೆ ಸುಮಾರು 5ಕ್ಕೂ ಹೆಚ್ಚು ಯೂಟ್ಯೂಬರ್ಗೆ ಈಗ SIT ನೋಟಿಸ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಈ ಹಿಂದೆನೂ ಕೂಡ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆ ಮಾಡಿತ್ತು. ಈಗ ಮತ್ತೆ ಇನ್ನೊಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. SIT ತನಿಖೆಯನ್ನ ಮತ್ತೆ ಇನ್ನಷ್ಟು ತನಿಖೆ ಹೆಚ್ಚಳ ಮಾಡ್ತಿರುವಂತದ್ದು, ಅಥವಾ ಆ ತನಿಖೆ ದಿಕ್ಕು ಯಾವ ರೀತಿಯಾಗಿ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಕುತೂಹಲ ಕೆರಳಿಸಿರುವಂತದ್ದು. ಧರ್ಮಸ್ಥಳ ಕೇಸ್ ಬಗ್ಗೆ ಇದುವರೆಗೆ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಅನ್ನೋದ್ರ ಬಗ್ಗೆ ಕೆಲವೊಂದು ವಿಚಾರಗಳ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಲಾಯರ್ ಪ್ರದೀಪ್ ಕುಮಾರ್ ಅವರು ಇದ್ದಾರೆ. ಅವ್ರನ್ನ ನಾವು ನೇರವಾಗಿ ಮಾತನಾಡಿಸೋಣ. ಸರ್, ಈಗ ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟ ಒಂದಷ್ಟು ವಿಚಾರಗಳ ಬಗ್ಗೆ ಕರ್ನಾಟಕ ಟಿವಿಯೊಂದಿಗೆ ನೀವು ಕೂಡ ಚರ್ಚೆನ ಮಾಡಿದ್ರಿ. ಈಗ ಮತ್ತೆ ಯೂಟ್ಯೂಬರ್ಗಳಿಗೆ, ಅಂದ್ರೆ 5ಕ್ಕೂ ಹೆಚ್ಚು 5-6 ಯೂಟ್ಯೂಬ್ಗಳಿಗೆ ನೋಟಿಸ್ ಕೊಟ್ಟಿದೆ ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯವಾಗ್ತಿರುವಂತ SIT ಅಧಿಕಾರಿಗಳು ಎಲ್ಲಿ ಯಾವ ಹಂತದಲ್ಲಿ ತನಿಖೆ ನಡೀತಿದೆ ಅನ್ನುವಂಥದ್ದನ್ನ ನೀವು ವಿವರಿಸ್ತೀರಿ, ಹೇಳ್ತೀರಿ, ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದು? SIT ತನಿಖೆ ಬಗ್ಗೆ ಮೊದಲು ನಮ್ಗೆಲ್ರಿಗೂ ಒಂದಷ್ಟು ನಂಬಿಕೆ ಇತ್ತು, ವಿಶ್ವಾಸ ಇತ್ತು, ಒಳ್ಳೆ ರಿಸಲ್ಟ್ ಕೊಡ್ತಾರೆ ಅನ್ನೋ ಭಾವನೆ ಇತ್ತು, ಒಳ್ಳೆ ಅಧಿಕಾರಿಗಳಿದ್ದಾರೆ ಅನ್ನೋ ತೀರ್ಮಾನಕ್ಕೆ ನಾವೆಲ್ಲರೂ ಬಂದಿದ್ವಿ. ಆದರೆ SIT ತನ್ನ ತನಿಖೆಯನ್ನ ಮಾಡ್ತಾ ಇರುವ ವಿಧಾನ, ರೀತಿ, ನಡ್ಕೊಳ್ತಾ ಇರ್ತಕ್ಕಂಥ ರೀತಿಯನ್ನ ನೋಡಿದ್ರೆ SIT ಮೇಲೆ ನಮಗೆ ನಂಬಿಕೆಯನ್ನ ಕಳ್ಕೊಂಡಿದ್ದೇವೆ. ಯಾವ SITಯನ್ನ ಫಾರ್ಮೇಶನ್ ಮಾಡಿದ್ದು, ಯಾವ ಉದ್ದೇಶವನ್ನ ಇಟ್ಕೊಂಡು ಫಾರ್ಮೇಶನ್ ಮಾಡಿದ್ರು ಅಂದ್ರೆ, ಉಗ್ರಪ್ಪನವರ ರಿಪೋರ್ಟು ಒಳಗೊಂಡ ಹಾಗೆ ಅಲ್ಲಿ ಅನೇಕ ಅಸಹಜ ಸಾವುಗಳಾಗಿದ್ದಾವೆ. ಒಂದಷ್ಟು 400ಕ್ಕೂ ಹೆಚ್ಚು ಸಾವುಗಳಾಗಿದ್ದಾವೆ. ಆ ಸಾವುಗಳ ಬಗ್ಗೆ ತನಿಖೆ ಆಗಬೇಕು. ಮತ್ತು ರಾಜ್ಯಾದ್ಯಂತ ಮಿಸ್ಸಿಂಗ್ ಆಗಿರ್ತಕ್ಕಂತಹ ಒಂದಷ್ಟು ಜನಗಳ ಸಾವುಗಳು ಏನಿಲ್ಲ ಆಗಿದ್ದಾವೆ, ಆ ಎಲ್ಲ ಮಾಹಿತಿಗಳು ಇನ್ನೂ ಒಳಗೊಂಡಂತ ತನಿಖೆ ಆಗಬೇಕು ಅನ್ನೋದು SITಯ ಮೂಲ ಉದ್ದೇಶ ಆಗಿತ್ತು. ಆದರೆ ಕಳೆದ 1-1.5 ತಿಂಗಳಲ್ಲಿ SIT ತನ್ನ ಕಾರ್ಯಾಚರಣೆಯನ್ನ ಯಾಕೆ ಮಾಡ್ತು ಅಂತಂದ್ರೆ, ಚಿನ್ನಯ್ಯನ ತನ್ನ ಸುಪರ್ದಿಗೆ ತೆಗೆದುಕೊಂಡ ಮೇಲೆ ಚಿನ್ನಯ್ಯ ಬದಲಾವಣೆ ಆದ. ಚಿನ್ನಯ್ಯ ಎಲ್ಲ ಒಂದ್ ಕಡೆ ಮಹೇಶ್ ತಿಮ್ರೋಡಿಯವರ ಸುಪರ್ದಿಯಲ್ಲಿ ಇರೋವರೆಗೂ ಚಿನ್ನಯ್ಯನ ಹೇಳಿಕೆ ಒಂಥರ ಆಗಿತ್ತು. SIT ಅವರ ಸುಪರ್ದಿಗೆ ಚಿನ್ನಯ್ಯ ಹೋದ್ಮೇಲೆ ಅವನ ಹೇಳಿಕೆಗಳು, ಅವನ ನಡವಳಿಕೆಗಳು ಬದಲಾವಣೆ ಆಗಿದೆ. ಚಿನ್ನಯ್ಯ ಬದಲಾಗಿದ್ದು ಹೇಗೆ, ಯಾಕೆ ಅನ್ನುವಂಥದ್ದು? ಯಾಕಂದ್ರೆ SIT ಅಧಿಕಾರಿಗಳು ಅಥವಾ ತನಿಖೆಯನ್ನ ಪ್ರಾರಂಭ ಮಾಡಿದ್ಮೇಲೆ ಅಥವಾ ತನಿಖೆಯ ಕೊನೆಯ ಹಂತದಲ್ಲಿ ಒಂದಷ್ಟು ಹೇಳಿಕೆಗಳು, ಬದಲಾದಂತಹ ಹೇಳಿಕೆಗಳು, ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವಂತದ್ದು, ಅಂದ್ರೆ ಯೂಟರ್ನ್ ಹೊಡೆದಿರುವಂತದ್ದು. ಯಾಕೆ ಈ ಒಂದು ಘಟನೆಗಳಾಯ್ತು, ಈ ಸ್ಟೇಟ್ಮೆಂಟ್ ಯಾಕೆ ಕೊಟ್ಟರು ಅನ್ನುವಂಥದ್ದು? ಚಿನ್ನಯ್ಯ ಬದಲಾಗಿದ್ದಾನೆ ಅನ್ನೋದಕ್ಕಿಂತನೂ ಚಿನ್ನಯ್ಯನ ಬದಲಾವಣೆ ಮಾಡಿದ್ದಾರೆ. ಚಿನ್ನಯ್ಯನ ಮೇಲೆ ಒತ್ತಡ ಇದೆ. ಚಿನ್ನಯ್ಯನಿಂದ ಒತ್ತಾಯ ಪೂರ್ವಕವಾಗಿ ಒಂದಷ್ಟು ಹೇಳಿಕೆಗಳನ್ನ ಪಡೆದಿರುವ ಸಾಧ್ಯತೆಗಳಿದೆ. ಅದಕ್ಕೆ ಪೂರಕವಾಗಿ ಮಹೇಶ್ ತಿಮ್ರೋಡಿ ಅವರ ಸುಪರ್ದಿಯಲ್ಲಿದ್ದಾಗಲೇ ಮಂಜುನಾಥ್ ಗೌಡ ಅವರ ಸಬ್ ಇನ್ಸ್ಪೆಕ್ಟರ್ ಮೇಲೆ ಒಂದು ಆರೋಪವನ್ನ ಇದೇ ಚಿನ್ನಯ್ಯ ಅವರು ಮಾಡಿದ್ರು. ಆ ಬಗ್ಗೆ ಕೂಡ ನಾವು ಮಾಹಿತಿಯನ್ನ ಹೋರಾಟಗಾರರು ಹೇಳಿದ್ರು. ಇಲ್ಲಿ ಮುಂದುವರಿದ ಭಾಗವಾಗಿ ನಾವು ಯಾಕೆ ಚಿನ್ನಯ್ಯನ ಹೇಳಿಕೆಯನ್ನ ಈಗ ಡೌಟ್ ಪಡ್ತಾ ಇದ್ದೀವಿ ಅಂತಂದ್ರೆ, ಚಿನ್ನಯ್ಯನ ಮೇಲೆ ಒಂದಷ್ಟು ಒತ್ತಡ ಆಗಿದೆ. ಅದು ಯಾವ ಕಾರಣಕ್ಕಾಗಿದೆ, ಯಾರು ಒತ್ತಡ ಹಾಕಿದ್ದಾರೆ ಅನ್ನೋದು ಕೂಡ ಗೊತ್ತಾಗಬೇಕು, ರಿವೀಲ್ ಆಗಬೇಕು. ತದನಂತರ ಚಿನ್ನಯ್ಯ ಹೇಳಿದ್ದು ಕೇವಲ ಆ 13 ಗುಂಡಿಗಳು ಮಾತ್ರ ಅಲ್ಲ, 13 ಗುಂಡಿಯನ್ನು ಮೀರಿದಂತಹ ಅನೇಕ ಜಾಗಗಳನ್ನ ಅವನು ಹೇಳಿದ್ದ ತನ್ನ SIT ತನಿಖೆ ಬಗೆಯುವ ತನಿಖೆ ಆರಂಭಕ್ಕಿಂತ ಮೊದಲೇ. ನೀವು 13 ಪಾಯಿಂಟ್ಗಳಿಗೆ ನೀವು ಮುಗಿಸಿದ್ರಲ್ಲ, ನೀವು ಮುಂದಕ್ಕೆ ಹೋಗ್ಲೇ ಇಲ್ವಲ್ಲ, ಅದೇ ಷಡ್ಯಂತ್ರ ಇದೆ. ಅಲ್ಲಿ ನಿಮ್ಮ ಷಡ್ಯಂತ್ರ ಕಾದಿದೆ. ನೀವು ಯಾರ ಒತ್ತಡಕ್ಕೆ ಮಾಡಿದ್ರಿ, ಯಾವ ಆಧಾರದ ಮೇಲೆ ನೀವು ಮುಂದುವರಿಲಿಲ್ಲ ಆ ಇನ್ವೆಸ್ಟಿಗೇಷನ್. ಒಟ್ಟು ಎಷ್ಟು ಜಾಗಗಳನ್ನ ಧರ್ಮಸ್ಥಳದಲ್ಲಿ ಗುರುತು ಮಾಡಿದ್ದಾನು ಅಂತ. ಈಗ ಅವನು ಬಂಗ್ಲಾ ಗುಡ್ಡ ಹೇಳಿದ್ದ, ಬಾಹುಬಲಿ ಬೆಟ್ಟ ಹೇಳಿದ್ದ. ಆ ಬೆಟ್ಟಗಳ ಬಗ್ಗೆ ಎಲ್ಲ ನೀವೆಲ್ಲ ಮಾಡ್ಲೇ ಇಲ್ವಲ್ಲ, ಅದ್ರ ಬಗ್ಗೆ ತನಿಖೆನೇ ಆಗ್ಲಿಲ್ವಲ್ಲ, ಅದ್ರ ಬಗ್ಗೆ ಎನ್ಕ್ವೈರಿನೇ ಆಗ್ಲಿಲ್ಲ, ಅದ್ರ ಬಗ್ಗೆ ಗುಂಡಿ ತೋಡೋ ಪ್ರಯತ್ನ ಆಗ್ಲಿ, ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಮಾಡ್ಲೇ ಇಲ್ವಲ್ಲ ನೀವು. ಇಷ್ಟಕ್ಕೆ ತನ್ನ ಇನ್ವೆಸ್ಟಿಗೇಷನ್ ಕ್ಲೋಸ್ ಮಾಡ್ತಾ ಇದ್ದೀರಿ. ಜೊತೆಗೆ
ಏನೋ ಮಹಾನ್ ಅಪರಾಧ ಮಾಡಿಬಿಟ್ಟವ್ರೆ ಅನ್ನೋ ಥರ ನೀವು ಬೆಳಿಗ್ಗೆ ಎದ್ದು SIT ಅವ್ರಿಗೆ ನೋಟಿಸ್ ಇವ್ರಿಗೆ ಯೂಟ್ಯೂಬರ್ಸ್ ನೋಟಿಸ್ ಕೊಡ್ತಾ ಇದ್ದೀರಾ. ಬೇರೆ ಬೇರೆ ಇದ್ರ ಇನ್ವಾಲ್ವ್ಮೆಂಟ್ ಆಗಿದೆ ಅಂದರೆ ಜಯಂತ್ ಅವ್ರಿಗೆ, ಮತ್ತು ಗಿರೀಶ್ ಅವ್ರಿಗೆ, ತಿಮರೋಡಿ ಅವ್ರಿಗೆ, ಮತ್ತು ಬೇರೆ ಬೇರೆ ಈ ಹೋರಾಟದಲ್ಲಿ ಭಾಗವಹಿಸಿದಂಥ ಅನೇಕ ವ್ಯಕ್ತಿಗಳಿಗೆ ನೋಟಿಸ್ ಕೊಡುವ ಮುಖೇನ ಪದೇ ಪದೇ ಅವ್ರನ್ನ ಕರೆದು ಎನ್ಕ್ವೈರಿ ಮಾಡ್ತಾ ಇದ್ದೀರಾ. ಇವತ್ತು ಯಾರನ್ನ ಯಾವ ಸ್ಥಳವನ್ನ ಐಡೆಂಟಿಫೈ ಮಾಡಿದ್ದು ಹೋರಾಟಗಾರರು, ಅವ್ರಿಗೊಂದು ನೋಟಿಸ್ ಕೊಡೋಕ್ಕಾಗಲಿಲ್ಲ ನಿಮ್ಮ ಕೈಲಿ. ನೀವು ಯಾವ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀರಾ? ಇದ್ರ ಬಗ್ಗೆ ಕೇಳೋಕ್ಕಾಗಲ್ವ ನೀವು? ಯಾವ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀರಾ? ಇದು ಏನರ್ಥ? ಇದುವರೆಗೂ ಒಂದು ನೋಟಿಸ್ ಕೊಡೋಕ್ಕಾಗಲಿಲ್ಲ ನಿಮ್ಮ ಕೈಲಿ. ಬೆಳಿಗ್ಗೆ ಎದ್ದು ಯೂಟ್ಯೂಬರ್ಸ್ ನೋಟಿಸ್ ಕೊಟ್ರ? ಯೂಟ್ಯೂಬರ್ಸ್ಗೆ ಏನು ನೋಟಿಸ್ ಕೊಡ್ತಾ ಇದ್ರಿ? ಏನಕ್ಕೆ ಕೊಡ್ತಾ ಇದ್ರಿ ನೋಟಿಸು? ಈಗ TV ಚಾನಲ್ ಎಷ್ಟು ಪ್ಲೇ ಮಾಡ್ತಾವೆ ಬೆಳಿಗ್ಗೆ ಎದ್ದು, ಮತ್ತು ಅವ್ರಿಗೂ ಹೆಂಗೆ ನೋಟಿಸ್ ಕೊಡ್ಬೇಕಲ್ಲ ನೀವು? ಬೆಳಿಗ್ಗೆ ಎದ್ದು ಮಾಡ್ತಾ ಇರೋದೆಲ್ಲ ಸತ್ಯನಾ? ED ರೈಡ್ ಅಂದ್ರು, ಅದೆಲ್ಲ ಫಾರಿನಿಂದ ದುಡ್ಡು ಬಂತು ಅಂತು, ಅದೆಲ್ಲ ನಿಜನಾ? ಮತ್ತು ಅವ್ರಿಗೂ ದುಡ್ಡು ಕೊಡಿ, ಅವ್ರಿಗೂ ನೋಟಿಸ್ ಕೊಡಿ. ಅವ್ರು ಎಷ್ಟು ಮಟ್ಟಕ್ಕೆ ಮಾಡಿದಾರೆ ಗೊತ್ತಾಗಬೇಕಲ್ಲ. ನೀವು ಬೆಳಿಗ್ಗೆ ಯೂಟ್ಯೂಬರ್ಸ್ಗೆ ನೋಟಿಸ್ ಕೊಡ್ತಕ್ಕಂಥ ಕುತ್ಕೊಂಡಿದ್ರೆ ಯೂಟ್ಯೂಬರ್ಗೆ ನೋಟಿಸ್ ಕೊಟ್ಕೊಂಡು ಎನ್ಕ್ವೈರಿ ಮಾಡಕ್ಕೆ ಕೂತಿರೋದು ನೀವು. ಅವ್ರದ್ದೊಂದು ಮಾಧ್ಯಮವಾಗಿ ಕೆಲಸ ಮಾಡಿದೆ, ಆಯಿತು, ಮಾಧ್ಯಮವಾಗಿ ಅದ್ರದ್ದು ಮಾಡೋಣ, ಅದು ತನ್ನ ಕೆಲಸ ರಿಪೋರ್ಟ್ ಮಾಡಿದ್ವಿ. ಮುಂದುವರಿದ ಭಾಗ ಏನು ಮಾಡಿದಿರಿ ಹೇಳಿ? ಹೋರಾಟಗಾರರಿಗೆ ನೋಟಿಸ್ ಕೊಡ್ತೀರಾ, ಅವ್ರಿಗೆ ಕರೆದು ಅವ್ರ ಮೇಲೆ FIR ಹಾಕ್ತೀರಾ. ಇದನ್ನು ಬಿಟ್ಟು ಬೇರೆ ಏನನ್ನೂ ನೀವು ಮಾಡಿಲ್ಲ. ಹಾಗಾಗಿ SIT ಮೇಲೆ ಒಂದಷ್ಟು ಡೌಟ್ ಸ್ಟಾರ್ಟ್ ಆಗಿದೆ. SIT ತನ್ನ ಕಾರ್ಯನಿರ್ವಹಣೆಯಲ್ಲಿ ಲೋಪವನ್ನು ಎಸಗ್ತಾ ಇದೆ ಅನ್ನೋ ಅನುಮಾನ ನಮ್ಗೆ ವ್ಯಕ್ತ ಆಗ್ತಾ ಇದೆ. SIT ಮೇಲೆ ಯಾವುದೇ ನಂಬಿಕೆ ಇಲ್ಲ. ಅದ್ರ ಮೇಲೆ ಅನೇಕ ಆಪಾದ್ಯಗಳಿಗೆ ಬರಕ್ಕೆ ಶುರುವಾಗಿದೆ. ವಿಶ್ವಾಸಾರ್ಹತೆಯನ್ನು ಕಳ್ಕೊಂಡಿದೆ. ಕಾರಣ ಏನಪ್ಪ ಅಂದರೆ, ಇದೇ ಹಿಂದೆ ಸೌಜನ್ಯ ಪ್ರಕರಣದಲ್ಲೂ ಕೂಡ ಇಂಥದ್ದೇ ಒತ್ತಡ ಒಳಗಾಗಿ ಆ ಸೌಜನ್ಯ ಕೇಸನ್ನು ಅಲ್ಲಾಡಿಸಿದ್ವಿ. ಈಗ ಮುಂದುವರಿದ ಭಾಗ ಇದೇ ಆಗ್ತಾ ಇದೆ. ಇದನ್ನು ಅಲ್ಲಾಡಿಸೋ ಕೆಲಸ ಮಾಡ್ತಾ ಇದ್ದೀರಿ. ಇನ್ನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಗಡೀಪಾರು ಆಗ್ತಾರೆ ಅನ್ನುವಂತಹ ವಿಚಾರಗಳು ಹರಿದಾಡ್ತಾ ಇತ್ತು. ಈಗ ಅಕ್ಟೋಬರ್ 8ಕ್ಕೆ ಅದು ಮುಂದೂಡಿಕೆ ಆಗಿರುವಂಥದ್ದು. ಗಡೀಪಾರು ಆಗ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಿದೆ. ಏನ್ ಹೇಳ್ತೀರಿ ಈ ಬಗ್ಗೆ? ಏನ್ ಹೇಳ್ತೀರಿ ನೀವು ಗಡೀಪಾರು ಮಾಡ್ಬೇಕನ್ನುವಂತಹ ವಿಚಾರದ ಬಗ್ಗೆ? ಈಗ ಗಡೀಪಾರು ಅನ್ನೋ ಆದೇಶವನ್ನ ಏನ್ ಮಾಡಿದ್ದಾರೆ, ಅದ್ರಿಗೆ ಸ್ಟೇ ಸಿಕ್ಕಿದೆ. ಆದ್ರೆ ಗಡೀಪಾರು ಆದೇಶ ಅದೇ ಫೈನಲ್ ಅಲ್ಲ. ಇವತ್ತು ಅವರು ರೌಡಿ ಅಂತ ಹೇಳಿದ್ರು, 32 ಕೇಸ್ ಹಾಕಿದ್ರು. ಆವಾಗ ಯಾಕೆ ಗಡೀಪಾರು ಮಾಡಲಿಲ್ಲ? ಅವರಿಗೆ ಹೋರಾಟಗಾರರಾಗಿ ಹೋರಾಟವನ್ನ ಮಾಡ್ತಾ ಇರೋ ಸಂದರ್ಭದಲ್ಲಿ, ಹೋರಾಟದ ನಾಯಕರಾಗಿ ಮುಂಚೂಣಿ ನಾಯಕತ್ವವನ್ನು ವಹಿಸಿದ ಸಂದರ್ಭದಲ್ಲಿ ಅವ್ರನ್ನ ಗಡೀಪಾರು ಮಾಡ್ತಕ್ಕಂಥದ್ದಿಲ್ಲ. ಅದು ಷಡ್ಯಂತ್ರ. ಅವರಿಗೆ ಏನು ಈ ಪ್ರಕರಣಗಳಾಗಿದ್ದಾವೆ ಇವತ್ತಾಗಿದ್ದಾವ? ಈ ಏನು ಹೋರಾಟ ಮುಂಚೂಣಿಗೆ ಬಂದ್ರಲ್ಲ ಅವತ್ತಾಗಿದ್ದಾವ? ಹಿಂದೆ ಆಗಿರ್ತಕ್ಕಂಥ ಪ್ರಕರಣಗಳು. ಮತ್ತೆ ಅವತ್ತೇ ನೀವು ಗಡೀಪಾರು ಮಾಡೋದೈತಲ್ಲ, ಆಗ ಯಾಕೆ ಸುಮ್ಮನಿದ್ರಿ? ಈಗ ನೀವು ಗಡೀಪಾರು ಮಾಡ್ತಾ ಇರೋದ್ರಲ್ಲಿ ಷಡ್ಯಂತ್ರ ಇದೆ. ಈಗ ಹೋರಾಟವನ್ನು ಅವರು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯನ್ನ ಕಾಣ್ತಾ ಇದ್ರು. ಈ ಹೋರಾಟಕ್ಕೆ ಒಂದು ದಿಕ್ಸೂಚಿಯಾಗಿದ್ರು, ಹೋರಾಟವನ್ನು ಮುನ್ನಡೆಸ್ತಾ ಇದ್ರು. ಅದನ್ನ ಹಿನ್ನಡೆ ಮಾಡ್ತಕ್ಕಂತಹ ಆ ಹೋರಾಟವನ್ನು ಹತ್ತಿಕ್ಕುವ ಕೆಲಸವನ್ನ ಯಾವುದೋ ಷಡ್ಯಂತ್ರವೇ ಕೆಲಸ ಮಾಡಿದೆ. ಷಡ್ಯಂತ್ರದ ಮುಂದುವರಿದ ಭಾಗವೇ ಇದು. ಮಹೇಶ್ ತಿಮರೋಡಿ ಅವರ ಗಡೀಪಾರು ಇದೆಯಲ್ಲ, ಷಡ್ಯಂತ್ರದ ಮುಂದುವರಿದ ಭಾಗ, ಡೌಟೇ ಬೇಡ. ಈ ತರ ಕೇಸ್ಗಳಿದ್ದವ್ರನ್ನ ನೂರಾರು ಜನ ಮೇಲಿದೆ, 10 ಜನಗಳ ಮೇಲಿದೆ. ಅವ್ರನ್ನ ಗಡೀಪಾರು ಯಾಕೆ ಮಾಡಿಲ್ಲ ನೀವು? ಗಡೀಪಾರು ಮಾಡುವ ತುರ್ತು ಅಗತ್ಯತೆ ಈಗೇನಿತ್ತು? ಈ ಸಮಯದಲ್ಲಿ ಯಾಕಿತ್ತು? ಒಂದು ದೊಡ್ಡ ಷಡ್ಯಂತ್ರದ ವಿರುದ್ಧ, ಒಂದು ದೊಡ್ಡ ಹಗರಣದ ವಿರುದ್ಧ, ಒಂದು ದೊಡ್ಡ ಏನು ಅಸಹಜ ಸಾವುಗಳಾಗಿದೆ ಅವುಗಳ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ರು. ನ್ಯಾಯ ಸಿಗ್ಲಿಂದ ಮಾಡ್ತಾ ಇದ್ರು. ಇಂಥ ಸಮಯದಲ್ಲಿ ಅರೆಸ್ಟ್ ಮಾಡಿದ್ರೆ ನೀವು ಏನು ಸಂದೇಶವನ್ನು ಕೊಡ್ತೀರಾ? ಗಡೀಪಾರವನ್ನು ಮಾಡಿದ್ರೆ ಏನು ಸಂದೇಶವನ್ನು ಕೊಡ್ತೀರಿ? ಸರ್ಕಾರ ಇದರಲ್ಲಿ ಎಲ್ಲೋ ಒಂದು ಕಡೆ ಯಾರು ಆರೋಪಿಗಳು ಅಂತ ನಾವು ಸೂಚಿಸಿ ಅವ್ರ ಪರ ನಿಂತಿದ್ದಾರೆ ಅನಿಸ್ತಾ ಇದೆ. ಯಾರನ್ನ ಬಟ್ಟು ಮಾಡ್ತಾ ಇದೀವಿ ಅವ್ರ ಪರ ನಿಂತಿದ್ದಾರೆ ಅನಿಸ್ತಾ ಇದೆ. ಪುನೀತ್ ಕೆರೆಹಳ್ಳಿ ಸೋಷಿಯಲ್ ಮೀಡಿಯಾದಲ್ಲಿ ಬರಬಾರ್ದು, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿಯಾಗಿ ಶಾಂತಿ ಕದಡುವಂತಹ ಹೇಳಿಕೆಗಳನ್ನ ಕೊಡಬಾರ್ದು, ಅಂದ್ರೆ ಬಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನ ಹರಿಬಿಟ್ರೆ ಅವರಿಗೆ ಕಾನೂನು ರೀತಿಯಲ್ಲಿ ಕ್ರಮ ಆಗುತ್ತೆ ಅನ್ನುವಂಥ ವಿಚಾರಗಳು ಹರಿದಾಡ್ತಾ ಇರುವಂಥದ್ದು. ಏನ್ ಹೇಳ್ತೀರಿ ನೀವು ಈ ಸಂದರ್ಭದಲ್ಲಿ? ಒಂದ್ ಕಡೆ ಧರ್ಮಸ್ಥಳ ಕೇಸ್ಗೆ ಇನ್ವೆಸ್ಟಿಗೇಷನ್ ಆಗ್ತಿರುವಂತಹ ಎಸ್ಟೇಟ್ ಅಧಿಕಾರಿಗಳು, ಇನ್ನೊಂದು ಕಡೆ ಯೂಟ್ಯೂಬರ್ಗಳಿಗೆ ನೋಟಿಸು, ಇನ್ನೊಂದು ಕಡೆ ಪುನೀತ್ ಕೆರೆಹಳ್ಳಿಯು ಕೂಡ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನ ಹರಿಬಿಡಬಾರ್ದು ಅನ್ನುವಂತಹ ಸೂಚನೆಗಳು, ಊಹಾಪೋಹಗಳು, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಅಲ್ಲ, ಪುನೀತ್ ಕೆರೆಹಳ್ಳಿ ಅವರು
ತಮ್ಮ ಲ್ಯಾಂಗ್ವೇಜನ್ನು ಹಿಡಿತದಲ್ಲಿ ಇಟ್ಕೋಬೇಕಾಯ್ತು. ಯಾಕಂದ್ರೆ ಅದನ್ನು ಮೀರಿ ಉದ್ದಡತನಾಗಿ ಮಾತಾಡಿದಿರ್ತಕ್ಕಂಥದ್ದು ಇರ್ಬೋದು. ಅವರು ಎಲ್ಲೋ ಒಂದು ಕಡೆ ಧರ್ಮಗಳ ನಡುವೆ ಜಾತಿಗಳ ನಡುವೆ ನೀಡಿರ್ತಕ್ಕಂಥ ಹೇಳಿಕೆಗಳಿರ್ಬೋದು. ಇವೆಲ್ಲವೂ ಎಲ್ಲೋ ಒಂದು ಕಡೆ ಗೊಂದಲ ಸೃಷ್ಟಿ ಆಗ್ತಾ ಇತ್ತು. ಪದೇ ಅದನ್ನು ಮಾಡ್ತಾ ಇದ್ರು. ಇವತ್ತು ಕೇವಲ ಅಲ್ಲಿ ಮ್ಯಾಜಿಸ್ಟ್ರೇಟ್ರು ಕೂಡ ನೀವು ಈ ರೀತಿ ರಿಪೀಟ್ ಮಾಡಬಾರ್ದು ಅನ್ನೋ ಒಂದು ಮುಚ್ಚಳಿಕೆ ಪತ್ರವನ್ನು ಬರ್ಕೊಡ್ಬೇಕು ಅಂತ ಒಂದು ರಿಕ್ವೆಸ್ಟನ್ನು ಮಾಡಿದರು. ಸೊ ಹಂಗಾಗಿ ಅವ್ರು ಬರ್ಕೊಟ್ಟಿದ್ದಾರೆ. ಸೊ ನೀವು ಸೋಷಿಯಲ್ ಮೀಡಿಯಾನ ಬಳಸ್ಕೋಬೇಕಾದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಬೇಕಾದ್ರೆ ಆ ಪ್ಲ್ಯಾಟ್ಫಾರ್ಮ್ಗೆ ಗೌರವ ಕೊಟ್ಟು ನೀವು ಚರ್ಚೆ ಮಾಡಿದ್ರೆ ಒಳ್ಳೆಯದು. ಆದರೆ ನೀವು ಅಲ್ಲಿ ಕಡಿ, ವಡಿ, ಬಡಿ ಈ ಥರದ ಲ್ಯಾಂಗ್ವೇಜ್ಗಳನ್ನು ಇಟ್ಕೊಂಡು ನೀವು ಮಾತಾಡಿದಾಗ ಎಲ್ಲ ಒಂದು ಕಡೆ ಅಶಾಂತಿ ಮತ್ತು ಶಾಂತಿಯ ಕದಡಿರ್ತಕ್ಕಂಥ ಕೆಲಸ ಆಗ್ತದೆ ಅನ್ನೋ ದೃಷ್ಟಿಕೋನದಿಂದ ಮಾಡಿರ್ತಕ್ಕಂಥದ್ದು. ಆದರೆ ಆ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ. ಅವರು ಏನೋ ಹಿಂದುತ್ವದ ಪರ ಅಂತ ಹೇಳಿ ಹೇಳಿಕೆ ಕೊಟ್ಟಿರ್ಬೋದು, ಅದರ ಹೊರತಾಗಿ ಈ ಪ್ರಕರಣಕ್ಕೂ ಆ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ. ಧನ್ಯವಾದಗಳು ಸರ್. ಇದಿಷ್ಟು ಲಾಯರ್ ಪ್ರದೀಪ್ ಕುಮಾರ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿಯಾಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್.